ರೇಗ್ಸಕ್ಕೆಲ್ಲ ಬರ್ತಿಲ್ಲ, ನಮ್ದೇ ಲವ್ಗಳನ್ನ ಬರ್ಕೊಂಡಿದೀವಿ ಹಿಂಗೆ ಇನ್ಶಿಲ್ಗಳು. ಸಿ ಲವ್. ನಾನು ಹೋಗಿದ್ದು ಮೌರ್ಯ, ಅಪ್ಪು ಸರ್ದು ಮೌರ್ಯ ಫಿಲಮ್ಗೆ ಹೋಗಿದ್ದು. ಅವ್ರ ಅಪ್ಪ ಅಮ್ಮ ಬಂದು ಮಗುಗೆ ಎಲ್ಲೋ ಒಂದ್ ಕಡೆ ಊಟ ಮಾಡ್ದ, ಚೆನ್ನಾಗಿದ್ಯಾ ಅಷ್ಟು ಕೇಳ್ಬಿಟ್ಟು ಹೋಗ್ತಾರೆ ವಿನಃ. ಹಾಯ್ ಎಲ್ಲ ನಮಸ್ತೆ, ನೀವು ನೋಡ್ತಾ ಇದ್ದೀರಾ KFI ಇನ್ಸೈಡರ್. ನಾನು ನಾಗಬಣ್ಣ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ವಿದ್ಯಾರ್ಥಿ ನಿರ್ದೇಶಕರು ಮತ್ತೆ ಚಂದನ್ ಶೆಟ್ಟಿ ಸರ್ ಇದ್ದಾರೆ. ಹಾಯ್ ಸರ್. ನಮಸ್ತೆ. ಸರ್, ವಿದ್ಯಾರ್ಥಿನಿಯರೇ, ಫಸ್ಟ್ ನಿಮಗೆ ಕೇಳ್ತೀನಿ, ಏನಕ್ಕೆ ಈ ಥರ ಕಾಲೇಜ್ ಸ್ಟೋರಿಗಳನ್ನೇ ಮಾಡ್ಬೇಕಂತ ನಿಮ್ಗೆ ಅನ್ನಿಸ್ತು ಪರ್ಟಿಕ್ಯುಲರ್ ಆಗಿ? ಆ್ಯಕ್ಚುಲಿ ಏನು ಅಂದರೆ, ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ ಲೈಫ್ ನಿಮಗೆ ನೆನಪಿಗೆ ಬಂದರೆ ಮತ್ತೆ ಆ ಪಿಕ್ಚರಲ್ಲಿ ನೋಡಲ್ವ ನೀವು, ನಿಮ್ಮ ನೆನಪನ್ನ ಮತ್ತೆ ರೀಕ್ಯಾಪ್ ಮಾಡೋಕ್ಕೆ ಇಷ್ಟ ಆಗುತ್ತಲ್ಲ ಸರ್ ನಿಮಗೆ, ಹಳೆ ನೆನಪುಗಳು. ಆ ವಿಚಾರಕ್ಕೆ ಎಲ್ರಿಗೂ ಅದು ರೀಕಾಲಿಂಗ್ ಆಗಲಿ ಅಂತ ಅದನ್ನು ಮತ್ತೆ ಇನ್ನೊಂದ್ಸರಿ ನೆನೆಸೋದಕ್ಕೆ ಆ ಕ್ಯಾರೆಕ್ಟರ್ಗಳು ಮತ್ತೆ ನಿಮ್ಮ ಕಾಲೇಜ್ ಡೇಸಲ್ಲಿ ನಿಮ್ಮ ಅಕ್ಕಪಕ್ಕ ಕ್ಯಾರೆಕ್ಟರ್ಗಳು ಏನಿರುತ್ತೆ, ನಿಮ್ಮ ಕ್ಯಾರೆಕ್ಟರ್ ಅಕ್ಕಪಕ್ಕ ಕ್ಯಾರೆಕ್ಟರ್ಗಳು ಮತ್ತೆ ಜನಕ್ಕೆ ನೆನಪಾಗಲಿ ಅಂತ ಅದಕ್ಕೆ ಈ ಟೈಟಲ್ನೂ ಇಟ್ಟಿದ್ದೀನಿ. ಮತ್ತು ಅದಕ್ಕೆ ತಕ್ಕನಾಗಿ ಒಂದು ಸ್ವಲ್ಪ ಮಾಡ್ರೇಟ್ ಮಾಡಿ ಸ್ಟೋರಿನ ಇವತ್ತಿನ ಜನ್ರೇಷನ್ಗೆ ಆ್ಯಪ್ಟಾಗಿ ಇರೋಂಥದ್ದನ್ನು ಮಾಡಿ. ಸರ್, ಇದರಲ್ಲಿ ನೀವು ಸರ್ ಅಂತಿರ್ತಾರೆ ಯಾವಾಗಲೂ, ಸರ್ ಅಂತಿರ್ತಾರೆ, ಏನು ಕ್ಯಾರೆಕ್ಟರ್ ಅಂತ ನಿಮ್ಮದು? ಸ್ಟೂಡೆಂಟ್ ಅಂತೂ ಅಲ್ಲ, ಸ್ಟೂಡೆಂಟ್ ಅಲ್ಲ. ಅದರಲ್ಲೇ ನೀವು ನೋಡ್ಬೋದು, ಅಂದರೆ ಕಾಕಿ ಡ್ರೆಸ್ ಹಾಕಿರ್ತೀನಿ, ಒಂದು ಪಿಯೋನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅದರಲ್ಲಿ ಆ ಒಂದು ಹಳ್ಳಿಯಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಒಂದು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದೊಂದು ಯಾಕಂದರೆ ಅದು ಕ್ಲೈಮ್ಯಾಕ್ಸಲ್ಲಿ ಮತ್ತೆ ಅದೊಂದು ಕಡೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ನಮಸ್ಕಾರ ಮಾಡೋದು ಸರ್ ಬರಲ್ಲ. ಸರ್, ಅಂದರೆ ನಿಮ್ಮದೇ ಮೇಜರ್ ಟ್ವಿಸ್ಟ್ ಅಂತ ಕಾಣಿಸ್ತದೆ ಟ್ರೈಲರ್ ನೋಡಿದ್ರೆ, ಏನು ಹೇಳ್ತೀವಿ? ಏನು ಹೇಳ್ತೀರಾ ಸರ್? ಟ್ರೈಲರ್ ಅದಲ್ಲ. ಆ್ಯಕ್ಚುಲಿ ಟ್ರೈಲರ್ ಇನ್ನೂ ಬಿಟ್ಟಿಲ್ಲ ಅವರು, ಅದು ಟ್ರೈಲರೇ ಬಿಟ್ಟಿಲ್ಲ ಇನ್ನು. ಸೈಡ್ ಎ ಅಂತ ಬಿಟ್ಟಿದ್ದೀವಿ. ಸೈಡ್ ಬಿ ಇದೆ. ಸೈಡ್ ಎ ಅಲ್ಲಿ ಟ್ವಿಸ್ಟ್ ಅಂದರೆ ಲೀಡ್ ಕೊಡಬೇಕಲ್ಲ ಸರ್. ಬರ್ತೀವಿ ಸರ್. ಟ್ರೈಲರ್ ಸೈಡ್ ಎ, ಟ್ರೈಲರ್ ಸೈಡ್ ಬಿ ಇದೆ. ಟ್ರೈಲರ್ ಬಿ 10th ರಿಲೀಸ್ ಆಗ್ತಿದೆ. ಸೊ ನಿಜವಾದ ಟ್ರೈಲರ್ ಅದು 10th ರಿಲೀಸ್ ಮಾಡ್ತಿದ್ದೀರಾ? ಓ ಸೂಪರ್, ಇವತ್ತೇ ಅನೌನ್ಸ್ ಮಾಡ್ತಿದ್ದಾರೆ ನೋಡಿ ನಿಮ್ಮ ಚಾನಲ್. ಸರ್, ಇದು ಚಂದನ್ ಸರೇ, ಇದು ಆ್ಯಪ್ಟ್ ಅಂತ ಹೆಂಗೆ ಅನ್ನಿಸ್ತು ನಿಮಗೆ? ಒಬ್ಬರು ಸಿಂಗರ್ನ ಆ್ಯಕ್ಟರ್ ಮಾಡ್ಬೇಕಂತ ಹೆಂಗೆ? ಅದು ಮುಂಚೆ ಮಾಡಿದ್ರು, ಇದಕ್ಕೆ ಈ ಕ್ಯಾರೆಕ್ಟರ್ ಮಾಡಿಸ್ಬೇಕಂತ. ಸೊ ಆ್ಯಪ್ಟ್ ಅಂತ ಹೋಗಿಲ್ಲ ಸರ್. ಆ್ಯಕ್ಚುಲಿ ಯೂಶಲಿ ಎಲ್ಲರಿಗೂ ಒಂದು ಕೆಲಸ, ನನಗೆ ಮನುಷ್ಯರು ತುಂಬ ಇಷ್ಟ ಆಗಬೇಕಾಗುತ್ತೆ. ಏನಕ್ಕೆ ಅಂದರೆ ಸರ್, ಎಲ್ಲರೂ ಬಾರ್ನ್ ಆ್ಯಕ್ಟರ್ಸ್ ನನ್ನ ಪ್ರಕಾರ. ಎಲ್ರಿಗೂ ಆ್ಯಕ್ಟಿಂಗ್ ಸ್ಕಿಲ್ ಇರುತ್ತೆ. ಕೆಲವು ಪಾತ್ರಗಳು ಕೆಲವರು ಸೂಟ್ ಆಗುತ್ತೆ, ಕೆಲವು ಪಾತ್ರಗಳು ಕೆಲವು ಸೂಟ್ ಆಗಲ್ಲ. ಇದೆಲ್ಲದಕ್ಕೂ ಮೇಲೆ ಕೆಲವು ಡೈರೆಕ್ಟರ್ಗಳಿಗೆ ಮನುಷ್ಯ ಇಷ್ಟ ಆಗ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾನೆ ಸರ್. ಏನು ಬೇಕಾದ್ರೂ ಕಳ್ಕೊಳಕ್ಕೆ ರೆಡಿ ಇರ್ತಾನೆ, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಆ ಪಾಯಿಂಟಲ್ಲಿ ಆ ವಿಷಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಚಂದನ್ ಸರ್ ಇಷ್ಟ ಆಗುತ್ತೆ ಸರ್. ಆಮೇಲೆ ಪಾತ್ರ ಸರ್, ಇದರಲ್ಲಿ ಸಾಂಗ್ಸ್ಗಳು ಎಷ್ಟು ನೀವು ಮಾಡಿದ್ದೀರಾ ಅಂತ? ಒಂದು ಬಿಟ್ಟಿದ್ದಾರೆ, ಒಂದು ಸಾಂಗ್ ನಾನು ಹಾಡಿದ್ದೀನಿ ಅಷ್ಟೇ. ಮ್ಯೂಸಿಕ್ ಮಾಡಿರೋದು ವಿಜೇತ್ ಅವರು, ಹಾಗೆ ಲಿರಿಕ್ಸ್ ಬರೆದಿದ್ದು ಅಂದರೆ ನನ್ನ ಪಾರ್ಟಿ ಸಾಂಗ್ ಬರೆದಿದ್ದು ಚೇತನ್ ಕುಮಾರ್ ಅವರು. ಸೊ ಅದನ್ನು ನಾನು ಹಾಡಿದ್ದೀನಿ. ಸರ್, ಹಾಡುಗಳು ನೀವು ಹಾಡಿದ್ರೆ ಅದಕ್ಕೊಂದು ಬೂಮಿಂಗ್. ಯಾಕೆಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಟಾಪ್ 1 ಸಾಂಗ್ ನಿಮ್ಮ ಹೆಸರಲ್ಲೇ ಇದೆ. ಮತ್ತು ಟಾಪ್ 5 ಅಲ್ಲಿ ತಂದರೆ ಒಂದು 2-3 ಸಾಂಗ್ ನಿಮ್ಮವೇ ಬರ್ತವೆ. ಇವಾಗ ಈ ಸಾಂಗ್ ಹಾಡಿದ್ರಿ, ಇದು ಕೂಡ ಎಲ್ಲ ಕಡೆ ಪಾರ್ಟಿ ಇದಾಯಿತು. ಎಸ್ಪೆಷಲಿ ಯಾವಾಗಲೂ ಚಂದನ್ ಅವ್ರ ಪಾರ್ಟಿ ಸಾಂಗ್ಗಳು ಹಿಟ್ ಆಗಿರೋದು ಜಾಸ್ತಿ ನಂಬರ್ಸಲ್ಲಿ. ಏನು ವಿಶೇಷ ಅಂತ? ಬಟ್ ಇದು ಕಮರ್ಷಿಯಲ್ ಅಂದರೆ ವಿಷಯ ಇಷ್ಟೇ ಸರ್. ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀನಿ ನಾನು ಅಷ್ಟೇ. ಅಂದರೆ ನಾವೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಮಾಸಾಗಿ ರೀಚ್ ಆಗಬೇಕು, ಅದರಿಂದ ನಮ್ಗೆ ಇನ್ಕಮ್ ಬರಬೇಕಂತ ಯೋಚನೆ ಮಾಡ್ತೀನಿ. ಅದಕ್ಕೆ ಆ ಥರ ಸಬ್ಜೆಕ್ಟೇ ಚೂಸ್ ಮಾಡ್ತೀನಿ ನಾನು. ಪಾರ್ಟಿ ಅನ್ನೋದು ಇಟ್ಸ್ ವರ್ಲ್ಡ್ ವೈಡ್ ಕಾಮನ್. ಅದು ಪ್ರತಿಯೊಬ್ಬ ಮನುಷ್ಯನೂ ಅವನ್ನ ನೋವನ್ನು ಮರಿಬೇಕು ಅಂತ ಹೇಳಿದ್ರೆ ಅವ್ನು ಪಾರ್ಟಿ ಮಾಡಲೇಬೇಕು. ಅವ್ನು ಸ್ಟ್ರೆಸ್ಸಿಂದ ಅವ್ನು ಹೊರಗಡೆ ಬರಬೇಕು ಅಂತಂದರೆ ಒಂದು ವಾರಕ್ಕೆ ಒಂದ್ಸಲ ಬಂದು ಪಾರ್ಟಿ ಮಾಡಬೇಕು. ಕೆಲವರು ಡೈಲಿ ಮನೇಲಿ ಮಾಡೋರಂತೂ ಇದ್ದೇ ಇರ್ತಾರೆ. ಸೊ ಒಟ್ನಲ್ಲಿ ದಟ್ ಈಸ್ ಮಾಸ್ ಅಷ್ಟೇ. ಸೊ ದಟ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಅಂದರೆ ಪಾರ್ಟಿ ಅನ್ನೋ ಒಂದು ಝೋನ್ ಇದೆ ಅಲ್ವಾ, ಆ ಮೈಂಡ್ ಸೆಟ್ ಇದೆ ಅಲ್ವಾ, ಅದು ಖುಷಿಯ ತರೋವಂಥ ವಿಚಾರ ಅದು. ಸೊ ಹಾಗಾಗಿ ಆ ಮಾರ್ಕೆಟ್ನ ಚೂಸ್ ಮಾಡಿದೆ, ಅದರಲ್ಲಿ ನನಗೆ ಸಕ್ಸಸ್ ಸಿಕ್ತು. ಸೊ ಹಾಗಾಗಿ ಅದನ್ನೇ ಅದ್ರ ಮೇಲೆ ನಾನು ಜಾಸ್ತಿ ವರ್ಕ್ ಮಾಡ್ತಿರ್ತೀನಿ ಸರ್. ಒಂದಂತ ಹೇಳ್ಬೋದು, ಕನ್ನಡದಲ್ಲಿ ನಾವು ನೋಡ್ದಂಗೆ ಇದು ಹೋಗ್ಲಿಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇರೋದ್ರಲ್ಲ, ಪಬ್ಗಳಲ್ಲೆಲ್ಲ ಮುಂಚೆ ಕನ್ನಡ ಸಾಂಗ್ ಬರ್ತಾ ಇರಲಿಲ್ಲ, ನಿಮ್ಮ ಪಾರ್ಟಿ ಸಾಂಗ್ ಎಲ್ಲ ತಲೂ ಹಾರಾಡ್ತಾ ಇದ್ದೆ, ಎಲ್ಲೇ ಹೋದ್ರೂ. ಅದಕ್ಕೊಂದು ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಇದು ಪಾರ್ಟಿ ಸಾಂಗ್ ಕೇಳಿದಾಗ ಹೇಗೆ ಅನ್ನಿಸ್ತು ಸರ್? ನಾನು ಕೇಳಿದ್ದಲ್ಲ, ನಾನೇ ಮಾಡಿದ್ದೆ. ಹೀಗಾಗಿ ಏನಿದೆ ಸರ್, ಆ್ಯಕ್ಚುಲಿ ಯೂಶಲಿ ಪಾರ್ಟಿ ಅಂದ ತಕ್ಷಣ ಫಸ್ಟು ವಿದ್ಯಾರ್ಥಿನಿಯರೇ ರೆಡಿ ಇರೋದು. ಹಂಗಾಗಿ ಇಲ್ಲಿ ಆಕ್ಸಿಡೆಂಟ್ಲಿ ಏನು ಅಂತ ಹೇಳಿದ್ರೆ, ಚಂದನ್ ಸರ್ ಈ ಪ್ರಾಜೆಕ್ಟಿಗೆ ಇನ್ನಾಗೋದಕ್ಕಿಂತ ಮುಂಚೆನೇ ಒಂದು ಪಾರ್ಟಿ ಸಾಂಗ್ ರೆಡಿ ಆಗಿರುತ್ತೆ. ಓಕೆ, ಸೊ ಅದು ಅನ್ಫಾರ್ಚುನೇಟ್ಲಿ ಪಾರ್ಟಿ ಸ್ಟಾರು ಪಾರ್ಟಿ ಸಾಂಗಿಗೆ ಮ್ಯಾಚ್ ಆದರು ಅಷ್ಟೇ ಅಂತ ಹೇಳ್ಬೋದು.
ಹಂಗಾಗಿ ಮುಂಚೆನೇ ಪ್ರಿಪೇರ್ ಆಗಿ ಹೋಗಿದ್ದು. ಬಟ್ ಡೆಸ್ಟಿನಿ ಈ ಸಾಂಗು ವಿಚಾರಕ್ಕೂ ಇವ್ರು ಬರೋದಕ್ಕೂ ಎಲ್ಲ ಏನೋ ಬ್ಲೆಂಡ್ ಆಗ್ತಿದೆ ಸರ್, ಆಟೋಮೆಟಿಕಾಗಿ ಬ್ಲೆಂಡ್ ಆಗ್ತಿದೆ. ಸರ್ ಇದರಲ್ಲಿ ನೀವು ಒಂದು ಸ್ಟೂಡೆಂಟಿಂದ ಇದನ್ನು ತೋರಿಸ್ತಾ ಹೋಗಿದ್ದೀರಾ, ಒಂದು ಅವ್ರ ಫ್ಯಾಮಿಲಿ ಕಥೆಗಳು ಕೂಡ ಹೇಳ್ತಾ ಹೋಗಿದ್ದೀರಾ, ಟ್ರೈಲರ್ ನೋಡ್ತಾ ಬಂದೆ. ಏನದು ಯಾವ ಥರ ಸರ್? ಆ್ಯಕ್ಚುಲಿ ಈಗ ಎಕ್ಸಾಂಪಲ್ ಸ್ಟೂಡೆಂಟು ಒಳ್ಳೆಯವರು ಕೆಟ್ಟವರು ಅನ್ನೋದ್ರ ಮಧ್ಯೆ ಏನಿರ್ತಂದರೆ ಸರ್, ಎಲ್ಲ ಈ ವರ್ಲ್ಡಲ್ಲಿ ಏನು ನಡೀತಿರೋದಕ್ಕೂ ಮೇನ್ ಮೂಲ ಕಾರಣ ಫ್ಯಾಮಿಲಿ ಸರ್, ಪೇರೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾದರೂ ಕೆಟ್ಟದಾದ್ರೂ ಪೇರೆಂಟ್ಸ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಬ್ಬ ಮಗ ತುಂಬ ಚೆನ್ನಾಗಿ ಓದಿ ಒಬ್ಬ ಸ್ಟಾರ್ ಆಗ್ತಾನೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಚಂದನ್ ಸರ್ ಈ ಜಾಗಕ್ಕೆ ಬಂದಿದ್ದಾರೆ ಅಂದರೆ ಅವರಿಗೆ ಅವ್ರ ಪೇರೆಂಟ್ಸ್ 100% ಸಪೋರ್ಟ್ ಇರುತ್ತೆ. ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅಂತ ಕೆಲವು ಫಾದರ್ಸು ಓಪನ್ ಆಗಿ ಹೇಳ್ಕೊಳ್ತಾರೆ, ಕೆಲವು ಸರಿ ಹೇಳ್ಕೊಳಕ್ಕಾಗದೆ ಇನ್ನೊಬ್ರ ಹತ್ರ ಮಾಡಿಸ್ತಾರೆ. ಪೇರೆಂಟ್ಸ್ ಅಂದರೆ ಯಾರು ಉನ್ನತ ಸ್ಥಾನಕ್ಕೆ ಇದ್ದಾರೋ ಅವ್ರಿಗೆಲ್ಲರೂ ಹಿಂದೆ ಆ ಫ್ಯಾಮಿಲಿ ಇರುತ್ತೆ. ಯಾರು ಅದರ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿದೆ ಅಲ್ಲೆಲ್ಲೋ ಫ್ಯಾಮಿಲಿಲಿ ಸ್ವಲ್ಪ ಅಡಿ ತಪ್ಪಿರುತ್ತೆ, ತಿದ್ದಕ್ಕಾಗದೇ ಇರ್ಬೋದು, ಅಥವಾ ಮಕ್ಕಳೇ ಮಾತು ಕೇಳೋಕ್ಕಾಗದೇ ಇರ್ಬೋದು, ಇಲ್ಲ ಪೇರೆಂಟ್ಸ್ ಕಡೆನೂ ಜಾಸ್ತಿ ತಪ್ಪಿರ್ಬೋದು. ಬಟ್ ಇವತ್ತು ಆ್ಯಸ್ ಅ ಡಿಜಿಟಲ್ ವರ್ಲ್ಡಲ್ಲಿ ನಮಗೆ ಈಸಿಯಾಗಿ ಮೊಬೈಲ್ ಸಿಕ್ಕಿರೋದು ಈಸಿಯಾಗಿ ಕೊಡಿಸ್ತಿದ್ದಾರೆ. ಆ ಪೇರೆಂಟ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸೊ ಇಲ್ಲಿ ದಾರಿ ತಪ್ಪೋದಕ್ಕೆ ಸಿಕ್ಕೋಬಡಿ ಆಪ್ಷನ್ ಇದೆ ಡಿಜಿಟಲಲ್ಲಿ. ಯಾಕೆಂದರೆ ಸಣ್ಣ ಟೆಕ್ಸ್ಟು ಒಂದು ಕ್ರೈಮ್ ಮಾಡಿಸುತ್ತೆ ಇವತ್ತು, ಸಣ್ಣ ಟೆಕ್ಸ್ಟು ಒಂದು ಫ್ಯಾಮಿಲಿನ ಹಾಳು ಮಾಡುತ್ತೆ, ಸಣ್ಣ ವೀಡಿಯೋ ಒಂದು ಜೀವನನೇ ಸರ್ವನಾಶ ಮಾಡ್ತದೆ, ಸಣ್ಣ ಪರ್ಸನಲ್ ವೀಡಿಯೋ ಇಡೀ ಫ್ಯಾಮಿಲಿನ ದಾರಿ ತಪ್ಪಿಸೋದಿದೆ. ಹಾಗಾಗಿ ಆ ಟೆಕ್ನಾಲಜಿಗೂ ಮತ್ತು ನಮ್ಮ ಇಂಡಿಯನ್ ಟ್ರೆಡಿಷನ್ ಫ್ಯಾಮಿಲಿಗೂ ಆ ಟೆಕ್ನಾಲಜಿ ಎಷ್ಟು ಡಿಸ್ಟರ್ಬ್ ಆಗ್ತಿದೆ. ಈಗ ಎಕ್ಸಾಂಪಲ್ ಈಗ ನಮ್ಮದೇ ವೀಡಿಯೋ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಸರ್, ನಮ್ಮ ಕಾಮೆಂಟ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಅಲ್ವಾ. ಈ ಒಳ್ಳೇದು ಬಂದಾಗ ನಾವು ಖುಷಿ ಆಗ್ತೀವಿ, ಕೆಟ್ಟದ್ದು ಬಂದಾಗ ಆಟೋಮೆಟಿಕ್ ಟ್ರಿಗರ್ ಆಗುತ್ತೆ, ಹ್ಯೂಮನ್ಸಿಗೆ ಟ್ರಿಗರ್ ಆಗುತ್ತೆ. ಬಟ್ ನಾವು ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕು. ಒಳ್ಳೇದನ್ನು ಒಳ್ಳೇದು ಬಂದಾಗ ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ, ಕೆಟ್ಟದ್ದು ಬಂದಾಗ ಸ್ವಲ್ಪ ಹರ್ಟ್ ಆದಾಗಲೂ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆ ಸ್ಥಿತಿಲಿ ಇಲ್ಲ ಕಾಮೆಂಟ್ಸ್ನ ಆಫ್ ಮಾಡಬೇಕು. ಹಂಗೆ ಇವತ್ತು ಅಷ್ಟೇ ಫ್ಯಾಮಿಲಿ ಅನ್ನೋದ್ರ ಮೇಲೆ ಫ್ಯಾಮಿಲಿಗೆ ಇವೆಲ್ಲ ಕನೆಕ್ಟ್ ಆಗಿದೆ, ಸುತ್ತಮುತ್ತ ಕನೆಕ್ಟ್ ಆಗಿದೆ. ಹಾಗಾಗಿ ಇದು ಫ್ಯಾಮಿಲಿಗೂ ಸ್ಟೂಡೆಂಟಿಗೂ ಸಂಬಂಧ ಇದೆ ಸರ್. ಸೊ ನೀವು ಆ್ಯಕ್ಚುಲಿ 20s ಹೆಂಗಾಗಿದೆ ಅಂದರೆ 2000 ಆದಮೇಲೆ ಫ್ಯಾಮಿಲಿಗಳು ಅದೇ ಸರ್ ಹೇಳ್ದಂಗೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಿದ್ದು. ನೀವು ಆ ಥರ ನೋಡಿದ್ದೀರಾ ಅಂತ ಆ ಥರ ಎಲ್ಲ? ಅಂದರೆ ಈಗ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಅಪ್ಪ ಅಮ್ಮ ಕೈಲಿ ಹಿಡ್ಕೊಂಡು ಹೋಗೋರು ಮಗು ಹಿಂದಗಡೆ ಬರ್ತಾ ಇರುತ್ತೆ, ಅಪ್ಪ ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹೋಗೋದು. ಎಷ್ಟೊಂದು ವೀಡಿಯೋಗಳು ನೋಡಿದ್ದೀವಿ, ಈ ಥರ ವೀಡಿಯೋಸ್ಗಳು ನೋಡಿರ್ತಾರೆ. ನಿಮ್ಗೆ ಅನ್ನಿಸ್ತಾ ಇದೆ ಸರ್ ಫ್ಯಾಮಿಲಿ ವ್ಯಾಲ್ಯೂಸ್ ಈ ಥರ ರೀಸೆಂಟಾಗಿ ಬಂದಂಗೆ? ಖಂಡಿತವಾಗೂ ಆಗ ಹೋಗಿದೆ, ಅದು ಆಗ್ತಾ ಇದೆ ಅನ್ನೋದು ಡೌಟೇ ಬೇಡ, ಅದು ಆಗೋಗ್ಬಿಟ್ಟಿದೆ. ಬಿಕಾಸ್ ಏನಾಗ್ಬಿಟ್ಟಿದೆ ಈಗ ಈ ಮೇಜರ್ ಆಗಿ ಹೇಳ್ಬೇಕಂದ್ರೆ ಈ ಥರ ಬೆಂಗಳೂರು ಅನ್ನೋ ಒಂದು ಮಹಾನಗರ, ಸಿಲಿಕಾನ್ ಸಿಟೀಸ್, ಈ ಥರ ಟೆಕ್ ಹಬ್ಗಳಿದ್ದಾಗ ತಂದೆನೂ ವರ್ಕಿಂಗ್ ಇರ್ತಾರೆ, ತಾಯಿನೂ ವರ್ಕಿಂಗ್ ಇರ್ತಾರೆ, ಮಗು ನೋಡ್ಕೊಳ್ಳೋಕ್ಕೆ ಯಾರೋ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಆಯಿತಾ. ಆ್ಯಂಡ್ ಮಗು ಅವ್ರ ಜೊತೆ ಬೆಳೀತಾ ಇರುತ್ತೆ. ಅವ್ರ ಅಪ್ಪ ಅಮ್ಮ ಬಂದು ಮಗುಗೆ ಎಲ್ಲೋ ಒಂದು ಕಡೆ ಊಟ ಮಾಡ್ದ ಚೆನ್ನಾಗಿದೆಯಾ ಅಷ್ಟು ಕೇಳ್ಬಿಟ್ಟು ಹೋಗ್ತಾರೆ, ವಿನಃ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಹೇಗಿದೆ ನಿನ್ನ ಜೀವನ, ಅದ್ರ ಬಗ್ಗೆ ಎಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಬಿಕಾಸ್ ಅವ್ರವ್ರ ಪರ್ಸನಲ್ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಆಮೇಲೆ ಎಲ್ಲ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇಲ್ಲ, ಸುಮಾರು ಫ್ಯಾಮಿಲಿಗಳ ಬಗ್ಗೆ. ಸೊ ಅವ್ರು ಕೆಲವರು ಏನು ಮಾಡಿರ್ತಾರೆ, ಪ್ರೀತಿನ ದುಡ್ಡಿನ ಮುಖಾಂತರ ತೋರಿಸ್ತಾ ಇರ್ತಾರೆ. ಮಕ್ಳಿಗೆ ದುಡ್ಡು ಕೊಟ್ಬಿಟ್ರೆ ನಾವು ಅವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅನ್ನೋ ಥರ ಎಷ್ಟೋ ಜನ ಫ್ಯಾಮಿಲಿ ಪೇರೆಂಟ್ಸ್ಗಳಿರ್ತಾರೆ. ನನ್ನ ಮಗನ ನಾನು ದುಡ್ಡು ಕೊಡ್ತಾ ಇದ್ದೀನಪ್ಪ, ತಿಂಗಳಿಗೆ ಒಂದು 10-20 ಸಾವಿರ ರೂಪಾಯಿ ಕೊಡ್ತೀನಿ, ಖುಷಿಯಾಗಿದೆ ನನ್ನ ಮಗ. ಬಟ್ ಆ 10-20 ಸಾವಿರ ನಾನು ಎಲ್ಲಿ ಖರ್ಚು ಮಾಡ್ತಿದ್ದೇನೆ ಅನ್ನೋದು ಅವ್ರಿಗೆ ನಾಲೆಡ್ಜ್ ಇರಲ್ಲ. ಮಕ್ಕಳು ಅದನ್ನ ಇಟ್ಕೊಂಡು ಯಾವ ದಾರಿ ಬೇಕಾದ್ರೂ ಹಿಡಿಬೋದಲ್ವ. ಸೊ ಈ ರೀತಿಯಾದಂಥ ವಿಷಯಗಳು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ ಈ ಕಥೆಯಲ್ಲಿ. ಈ ಥರ ಫನ್ ಇನ್ಸಿಡೆಂಟ್ಸ್ಗಳು ನೀವು ಮಾಡಿದ್ರಾ ಅಂತ? ಏನಂದರೆ ಇವಾಗ ಯಾವ್ದಾರ ಒಂದು ವಾಶ್ರೂಮಲ್ಲಿ ಟೀಚರ್ಸ್ಗಳ ಹೆಸರು ಬರೆಯೋದು ಅಥವಾ ಯಾವ್ದಾರು ಹುಡುಗ ಹುಡುಗಿ ಹೆಸರು ಬರೆಯೋದೆಲ್ಲ ಮಾಡಿದ್ರ? ಸರ್ ನೀವು ಅದು ಮಾಡಿಲ್ಲಪ್ಪ. ನೋಡಿದೀವಿ, ತುಂಬಾ ಕಲೆಗಳನ್ನ ನೋಡಿದೀವಿ ವಾಶ್ರೂಮ್ಗಳಲ್ಲಿ, ಅದ್ಭುತವಾದಂತ ಚಿತ್ರಗಳು. ಬಾಬಾ ಅದು ಹೇಳಕ್ಕಾಗಲ್ಲ ಬಿಡಿ. ಕವನಗಳು, ಆಮೇಲೆ ರೈಲ್ವೆಯಲ್ಲಿ ರೈಲ್ವೆ ಬೋಗಿ ಮೇಲೆ ಬಾತ್ರೂಮ್ ಮಾಡೋದು ಇನ್ನೂ ಎಕ್ಸ್ಟ್ರಾ, ಗೋಡೆಗಳ ಮೇಲೆಲ್ಲ ತುಂಬಾ. ಸರ್ ಇದು ಹುಡುಗಿರಿಗೆ ಯಾವಾಗ್ಲ ರಾಕೆಟ್ ಏನಾದ್ರು ಬಿಟ್ಟಿರೋದು ಹಿಂದಗಡೆಯಿಂದ ಕೂತ್ಕೊಂಡು ಏನೋ ಚೀಟಿಲಿ ಉಂಡೆ ಮಾಡಿಸ್ತಿರೋದು ಹುಡುಗಿರಿಗೆ? ಇಲ್ಲ, ರಾಕೆಟ್ ಎಲ್ಲ ಬಿಟ್ಟಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಹೇಳಿ ಮಾತಾಡ್ಸಿದೀವಿ ಅಷ್ಟೇ. ನಮ್ಗೆ ಅಷ್ಟೊಂದು ಭಯ ಏನಿರ್ಲಿಲ್ಲ, ಅಂದ್ರೆ ಬಹಳ ಧೈರ್ಯ ಇತ್ತು ನನಗೆ ಹುಡುಗಿರ ಹತ್ರ ಮಾತಾಡಕ್ಕೆ. ಇಲ್ಲ ಸರ್, ನಮ್ಗೆ ಆ ಥರದ್ದೇನಿಲ್ಲ. ನಾನು ಆಕ್ಚುಲಿ ತುಂಬಾ ಹುಡುಗಿನ ಜೊತೆಗೆ ಹೇಳ್ತಾ ಇದ್ದೆ. ಹೌದಾ? ರಾಕೆಟ್ ಬಿಡೋ ಅವಶ್ಯಕತೆನೇ ಇರಲಿಲ್ಲ ಸರ್. ಬೆಂಚ್ ಮೇಲೆ ಯಾವ್ದಾರು ಹಾರ್ಟ್ ಬರ್ದ್ಬಿಟ್ಟು ಹೆಸರುಗಳು ಬರ್ದೆ ಫ್ರೆಂಡ್ಸ್ಗಳ್ದು ರೇಗ್ಸಕ್ಕೆ? ಫ್ರೆಂಡ್ಸ್ಗಳಿಗೆ ರೇಗ್ಸಕ್ಕಂತನಾ?
ಫ್ರೆಂಡ್ಸ್ಗೆಲ್ಲ ರೇಗ್ಸಕ್ಕೆಲ್ಲ ಬರ್ತಿಲ್ಲ, ನಮ್ಮದೇ ಲವ್ಗಳನ್ನ ಬರ್ಕೊಂಡಿದ್ದೀವಿ ಹಿಂಗೆ ಇನ್ಶಿಲ್ಗಳು. ಸಿ ಲವ್ ಡ್ಯಾಶ್. ಸರ್ ಮತ್ತೆ ಎಲ್ಲರ ಈಗ ಅಂದರೆ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ದಂಗೆ ಫಿಲಮ್ಗೆ ಹೋಗಿರೋದೆಲ್ಲ ಫ್ರೆಂಡ್ಸ್ ಜೊತೆಲ್ಲ ಮೆಮೊರೀಸ್ಗಳು ಯಾವ ಫಿಲಮ್ಸ್ಗಳು? ನಾನು ಹೋಗಿದ್ದು ಮೌರ್ಯ, ಅಪ್ಪು ಸರ್ದು ಮೌರ್ಯ ಫಿಲಮ್ಗೆ ಹೋಗಿದ್ದು. ಸೊ ನೀವು ಯಾವ್ದಾರ ಪೇರೆಂಟ್ಸಿಗೆ ಗೊತ್ತಿಲ್ದಂಗೆ ಕದ್ದು? ಪೇರೆಂಟ್ಸೇ ಬಿಟ್ಬಿಡವ್ ನನ್ನ, ಏನಾರು ಮಾಡ್ಕೊಂಡು ಸಾಯಿ ಬಿಡಿ. ಫನ್ ಇನ್ಸಿಡೆಂಟ್ ಯಾವ? ಕಾಲೇಜ್ ಟೈಮಲ್ಲಿ? ಕಾಲೇಜು, ಸ್ಕೂಲು, ಕಾಲೇಜು. ಇದು ವಿದ್ಯಾರ್ಥಿನ ಕಾಲೇಜ್ ಆಗಿರೋದ್ರಿಂದ ಕಾಲೇಜ್ ಟೈಮಲ್ಲಿ ಹೇಳ್ಬಿಡಿ. ಕಾಲೇಜ್ ಟೈಮಲ್ಲಿ ಅದೆಲ್ಲ ಅಷ್ಟು ಫನ್ನಿ ಎಲ್ಲ ಹೇಳೋಕ್ಕಾಗುತ್ತಾ ಅಂತ ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಯಾಕೆ ಸರ್ ಅಷ್ಟೊಂದು ಫನ್? ತುಂಬ ಮಾಡ್ಬಿಟ್ಟಿದೆ ಸರ್. ಇಲ್ಲ, ಫನ್ ಇನ್ಸಿಡೆಂಟ್ ಅಂದರೆ ಹಾಸ್ಟೆಲ್ದ ಹೇಳ್ಬೋದು. ಹಾಸ್ಟೆಲಲ್ಲಿ ಏನಾಗೋಯ್ತು, ನಮ್ಮ ಹಾಸ್ಟೆಲ್ ಬರ್ಡೇ, ಯಾರಾದ್ರೂ ಹುಡುಗನ ಬರ್ಡೇ ಬಂದ್ಬಿಟ್ರೆ ಅವನಿಗೆ ಯಾಕಾದ್ರೂ ನನ್ನ ಬರ್ಡೇ ಬಂತು ಅನ್ನೋ ಲೆವೆಲ್ಗೆ ಅವನಿಗೆ ಟಾರ್ಚರ್ ಕೊಡ್ತಾರೆ. ಬರ್ಡೇ ಬಂದರೆ ಅವ್ನು ಮುಗ್ದೋಯ್ತು. ಅವ್ನಿಗೆ ಹಿಂಗೆ ಹೊಡಿತಾರೆ ಅಂತಂದರೆ ಹಿಂಗೆ ಕೈ ಎರಡು ಕಾಲು ಆ ಕಡೆಯಿಂದ ಎರಡು ಕೈ ಎತ್ಕೊಂಡು ಒದಿತಾರೆ ಹಂಗೆ ಹೊದಿಯಲ್ಲ. ಆಮೇಲೆ ಒಬ್ಬನಿಗೆ ಏನು ಮಾಡ್ಬಿಟ್ಟಿದ್ವಿ, ಅಷ್ಟು ಫೀಲಿಂಗ್ ಬಂದ್ಬಿಡುತ್ತೆ ಅವ್ರಿಗೆ. ಆಮೇಲೆ ಇನ್ನೊಬ್ಬನಿಗೆ ಏನು ಮಾಡ್ಬಿಟ್ಟಿದ್ದೀವಿ, ಕೈ ಕಾಲೆಲ್ಲ ಹಿಂಗೆ ಈ ಕಡೆ ಒಬ್ಬ ಕಾಲು ಆ ಕಡೆ ಕಾಲು ಹಿಂಗೆ ಎತ್ಕೊಂಡು ಈ ಚಟ್ಟದ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ ಹೆಣ್ಣನ, ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ಮಣ್ಣೊಳಗೆ ಹಾಕಿ ಮಣ್ಣೆಲ್ಲ ತುಂಬಿಟ್ಟು ಆಮೇಲೆ ಬಾಯಿ ಪಡ್ಕೊಳ್ಳೋದು ಅವನ್ನ ಮಣ್ಣೊಳಗೆ ಹಾಕ್ಬಿಟ್ಟು. ನನ್ನ ಬರ್ತಡೇ ದಿವಸ ಯಾಕ್ರೋ ಹಿಂಗೆ ಮಾಡಿದೆ. ಸರ್ ಯಾರು ಟೀಚರ್ಸ್ಗಳು ಏನಾರ ಲವ್ ಲೆಟ್ರ್ ಕೊಟ್ಟಿರೋದು? ಟೀಚರ್ಸ್ಗೆ ಕ್ರಶ್, ಓಲಿ ಕ್ರಶ್, ಟೀಚರ್ಸ್ ಕ್ರಶ್? ಅವ್ರು ನಮ್ಗೆ ನಾವ್ ಯಾವ್ದು ಕೊಟ್ಟಿಲ್ಲ ಲೆಟರ್ ಬಿಡಿ. ಅವ್ರು ನಮ್ಗೆ ಹಾಲ್ ಟಿಕೆಟ್ ಕೊಟ್ಟಿದ್ರೆ ಸಾಕಾಗ್ತದೆ. ದೇವರಣಗಳು ಸರ್ ನನ್ಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಸರ್. ನನಗೆ ಎಕ್ಸಾಮ್ ದಿನಾನು ಎಕ್ಸಾಮ್ ಸ್ಟಾರ್ಟ್ ಆಗಿ 1/4 ಗಂಟೆ ಆಯ್ತು, ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಮ್ಗೆ ಡಿಗ್ರಿಲಿ. ಆಮೇಲೆ ಸಖತ್ ಆಟ ಆಡ್ಸಿ ಆಮೇಲೆ ಕೊಡಿ. ಸರ್ ಕೊನೆಯದಾಗಿ ಸಿನಿಮಾ 19ನೇ ಜುಲೈ ಹೇಳಿ ಎಲ್ಲ ಈ ಕ್ಯಾಮ್ರಾಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ ಜುಲೈ 19ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನನ್ನ ಮೊದಲನೇ ಚಿತ್ರ ತೆರೆ ಮೇಲೆ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನೀವು ನನ್ನ ಆ್ಯಕ್ಟಿಂಗ್ನ ನೋಡಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಬೇಕು. ಆ ಒಂದು ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ. ಜುಲೈ 19ನೇ ತಾರೀಕು ನೀವು ಕೊಡುವಂಥ ಒಂದು ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿಯಾಗಿರುತ್ತೆ. ದಯವಿಟ್ಟು ಜುಲೈ 19ಕ್ಕೆ ವಿದ್ಯಾರ್ಥಿನಿಯರ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಡೆಬ್ಯೂ ಸಿನಿಮಾ ಇದು. ಸುಮಾರು ಜರ್ನಿ ಆದ್ಮೇಲೆ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅದಕ್ಕೆ ನಾನು ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ಇವತ್ತು ನಿಮ್ ಜೊತೆ ಇಂಟರ್ವ್ಯೂ ಮಾಡ್ತಾ ಇರೋದು ಇನ್ನೂ ಖುಷಿ ಆಗ್ತದೆ. ಅದಕ್ಕೆ ಕಾರಣ ಆಗಿರುವಂತದ್ದು ವಿದ್ಯಾರ್ಥಿನಿಯರೇ ಅಂತ ಇನ್ನೂ ತುಂಬಾ 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 ಖುಷಿ ಆಗ್ತದೆ. ಸೀರಿಯಲ್ ಮಾಡಿದ್ದು ನಂದು ಅಷ್ಟೇ ಸರ್, ಡೆಬ್ಯೂ ಸಿನಿಮಾ. ಇದು ಮುಂಚೆ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದೆ, ನ್ಯಾಷನಲ್ ಚಾಂಪಿಯನ್, ಥಿಯೇಟರ್ ಆರ್ಟಿಸ್ಟ್. ಅದಾದ್ಮೇಲೆ ಇದೆ ಫಸ್ಟ್ ಸಿನಿಮಾ. ಕಾಲೇಜಲ್ಲಿ ಕೆಲವೊಂದು ತುಂಟಾಟಗಳು ಮಾಡಿರ್ತೀರಾ, ಈ ಸಿನಿಮಾದಲ್ಲಿ ಏನೆಲ್ಲ ತುಂಟಾಟಗಳು ಮಾಡಿದ್ದೀರಾ? ಸುಮಾರು ತುಂಟಾಟ ಮಾಡಿದೀವಿ. ಟ್ರೈಲರ್ ನೋಡಿರ್ಬೋದು. ಇವಾಗ ಮಾಡ್ತಾ ಇರೋ ತರನೇ ತುಂಟಾಟ ಸಾಕಷ್ಟು ಇದಾವೆ. ರ್ಯಾಗಿಂಗ್ ಆಗ್ಬೋದು, ಲೈಕ್ ಪ್ರಿನ್ಸಿಪಲ್ಸ್ ಬಿಟ್ಟಿಲ್ಲ, ಇಲ್ಲ ಟೀಚರ್ಸ್ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ, ಎಲ್ಲಾನು ನಮ್ಮ ಕಂಟ್ರೋಲ್ ಇಟ್ಕೊಂಡಿರ್ತೀವಿ. ನನ್ನ ಫಸ್ಟ್ ಮೂವಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಅಂಡ್ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ಜನರಿಗೆ. ಒಳ್ಳೆ ಕಂಟೆಂಟ್ ಫುಲ್ ಆಗಿ ಒಳ್ಳೆ ಹುಡುಗಿ ಅಂತ ಏನೆಲ್ಲ ನಾನು ಮೆಸೇಜ್ ಕೊಡ್ತೀನಿ ಏನಲ್ಲ, ಟ್ರೈಲರ್ ಬೇರೆ ಮೊಬೈಲಲ್ಲಿ ವಿಡಿಯೋ ಅದು ಇದು ಅಂದಲ್ಲ, ಅದು ಹೆಂಗ್ ಮೆಸೇಜ್ ಅಂತ ಯೋಚನೆ ಮಾಡ್ತೀನಿ. ಅದನ್ನ ನೋಡಿ ಕಲಿತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಲ್ವಾ, ಸೊ ನಾವು ಯಾರೇನು ಕಲಿಯಲ್ಲ. ನೀನ್ ನನ್ ಕೈ ಓದೇ ತಿಂದಿ ತನ್ನ ಹಾಕ್ತೀಯ ನೋಡ್ಕೋ. ಅವಳ ತರ ಮಾಡಬಾರ್ದು ಅನ್ನೋದನ್ನ ಕಲಿತಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಎಲ್ಲ ಆಡಿಯನ್ಸ್ ಹೇಳೋದು ನಾನು ಇಷ್ಟೇ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂತ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಬೇಕು, ಮತ್ತೆ ನಮ್ಮ ಚಿತ್ರನ ಗೆಲ್ಸ್ಬೇಕಂತ ನಾನು ಕೇಳ್ಕೊತೀನಿ.